ನಿಮಗೆಲ್ಲ ಗೊತ್ತಿರ್ಬೋದು, ಒಂದು 8 ದಿವಸಗಳಿಂದ ದೇಶದ ಪ್ರಧಾನಿ ಸ್ವಚ್ಛತೆಯ ಬಗ್ಗೆ ಕರೆ ಕೊಟ್ಟಾಗ ಸುಮಾರು ಸಾಕಷ್ಟು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಸಂಘದ ಕಾರ್ಯಕರ್ತರು ಇರ್ಬೋದು, ಎಲ್ಲ ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು ಕೂಡ ವಿಜಯಪುರ ನಗರದಲ್ಲಿ ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ಲಿ ಇರತಕ್ಕಂಥ ಹನುಮಾನ್ ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಸಂಘದ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ಸ್ವಚ್ಛತಾ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಆ ಸ್ವಚ್ಛತಾ ಅಭಿಯಾನ ಇಲ್ಲಿಗೆ ಮೊಟಕುಗೊಳಿಸಲಾರದೆ ನಿರಂತರವಾಗಿ ಸಾಗಲಿ ಅಂತಂದು ಹೇಳ್ತೀನಿ. ಯಾಕಂದ್ರೆ ಬಂಧುಗಳೇ, ಇವತ್ತು ವಿಜಯಪುರ ನಗರ ಒಂದು ಐತಿಹಾಸಿಕ ನಗರ. ಐತಿಹಾಸಿಕ ನಗರ ಅಂದ್ರೆ ಸಾಕಷ್ಟು ಸ್ಮಾರಕಗಳದಾವ. ಇವತ್ತು ಸಿದ್ದೇಶ್ವರ ದೇವಸ್ಥಾನದ, ಶಿವಗಿರಿ ಇದೆ, ಇವತ್ತು ಈಗ ಅನೇಕ ಒಂದು ವಿಶ್ವವಿಖ್ಯಾತ ಗೋಲ್ಗುಂಬಜ್ ಇದೆ. ಇವೆಲ್ಲಾನು ಯಾಕೆ ಹೊರಗಡೆಯಿಂದ ಬರ್ತಕ್ಕಂಥ ವಿದೇಶಿಗಳಿರ್ಬೋದು ನೋಡ್ರಿ, ಮೊದಲು ಎಲ್ಲ ವಿದೇಶ ಪ್ರಯಾಣಿಕರು ಬರ್ತಿದ್ರು, ಇವತ್ತು ಬರಲೇ ಇಲ್ಲ. ಯಾಕಂದ್ರೆ ಏನಾಗ್ಬಿಟ್ಟದು, ತಿಪ್ಪಿ ಗೂಡಾಗ್ಯದ. ಅದಕ್ಕೆ ಅದು ಒಂದೇ ಸ್ವಚ್ಛ ಮಾಡದೆ ಇವತ್ತು ಎಲ್ಲ ದೇವಸ್ಥಾನಗಳು ಸ್ವಚ್ಛ ಮಾಡುವಂಥ ಒಂದು ಕಾರ್ಯ ಏನು ತಾವು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಸಂಘದ ಕಾರ್ಯಕರ್ತರು ಏನು ಜವಾಬ್ದಾರಿ ತಗೊಂಡಿದ್ದೀರಿ, ಅದು ನಿರಂತರ ವಾರಕ್ಕೂ ಒಮ್ಮೆ ಆದರೂ ತಾವು ಇಂಥ ಒಂದು ದೇವಸ್ಥಾನಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಸ್ವಚ್ಛತಾ ಮಾಡುವ ಕಾರ್ಯಕ್ರಮ ಇಟ್ಕೋಬೇಕು. ಯಾಕಂದರೆ ಈ ಸುಮಾರು 2016ರಿಂದ ನಾವು ಸ್ವಚ್ಛ ವಿಜಯಪುರ ಅಭಿಯಾನ ತಂದು ಸ್ವಚ್ಛ ನಗರ ಫೌಂಡೇಶನ್ ವತಿಯಿಂದ ನಾವು ಸುಮಾರು 7 ವರ್ಷಗಳ ನಿರಂತರ ಕಾಲ ಪ್ರತಿದಿನ 2 ಗಂಟೆಗಳ ಕಾಲ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದೇವೆ. ಈಗಾಗಲೇ ನಾವು ಮಾಡಿದ ಪರಿಣಾಮ ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಿರಿ. ಇಲ್ಲಿ ಹೇಳಿದ್ರೆ ಅನೇಕ ಅಭಿವೃದ್ಧಿಗಳ ಅನ್ನೋದ್ರೆ ಅನೇಕ ಸ್ವಚ್ಛತಾ ಕಾರ್ಯಕ್ರಮಗಳು ರೀ. ನಾವು ಬೇರೆಯೊಬ್ಬರು ಅದನ್ನು ಜವಾಬ್ದಾರಿ ತಗೋಬೇಕನ್ನೋಕಿನ ನಮ್ಮಲ್ಲಿ ಇರ್ತಕ್ಕಂಥ ಯುವಕರು, ಹಿರಿಯರು ಅದನ್ನು ಜವಾಬ್ದಾರಿ ತಗೊಂಡು ನಾವು ಮಾಡೋದೇ ಆದ್ರಪ್ಪ ಅಂದ್ರೆ ವಿಜಯಪುರ ಇವತ್ತಿಗೆ ಒಂದು ಸ್ವಚ್ಛತೆಗೆ ಹೆಸರುವಾಸಿ ಆಗುತ್ತೆ. ಅದಕ್ಕೆ ಸಾಕಷ್ಟು ವಿದೇಶಿ ಪ್ರಯಾಣಿಕರು ಬರ್ತಾರೆ. ಇಲ್ಲಿ ಎಕನಾಮಿನೂ ಡೆವಲಪ್ ಆಗುತ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವು ಇಷ್ಟಕ್ಕೆ ಮೊಟಕುಗೊಳಿಸದೆ ಪ್ರತಿ ವಾರ ಒಂದೊಂದು ದೇವಸ್ಥಾನ ನಾವು ಸ್ವಚ್ಛತೆ ಕಾರ್ಯಕ್ರಮ ಕರೀರಿ, ನಾವು ಕೂಡ ತಮ್ಮ ಜೊತೆಗೆ ಬಂದು ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬರೇ ನಗರದ ಕಾರ್ಯಕರ್ತರಲ್ಲ, ಹಳ್ಳಿಗಳಲ್ಲಿ ಯಾವ್ಯಾವ ದೇವಸ್ಥಾನ ಅದಾವ. ಇವತ್ತು ನೋಡ್ರಿ, ಅನೇಕ ಚಾಲುಕ್ಯರ ಕಾಲದ, ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ಕೆಲವೊಂದು ದೇವಸ್ಥಾನಗಳದಾವ, ಅವು ಭಾಳ ಬಿದ್ದಾವ. ಅವು ಎಲ್ಲನೂ ನಾವು ಸ್ವಚ್ಛ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಅಲ್ಲಿ ಇರ್ತಕ್ಕಂಥ ಯುವಕರು ತಗೋಬೇಕು. ಯಾವ ಹೊರಗಿನಿಂದ ಬಂದು ಯಾರೇ ಚುಮ್ಮಂತರ ಮಾಡ್ತಾರೆ ಅನ್ನುವಂಥ ಪರಿಸ್ಥಿತಿ ಇಲ್ಲ. ನಾವು ಸ್ವತಃ ಮಾಡ್ಬೇಕನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಸ್ವಚ್ಛತೆಯ ಬಗ್ಗೆ ಬಹಳ ಗಮನ ಕೊಡಬೇಕಾಗ್ಯದ. ಯಾಕಂದ್ರೆ ದೇಶದ ಪ್ರಧಾನಿ ಇವತ್ತು ಸ್ವತಃ ಕಸಬರಿಗೆ ಹಿಡ್ಕೊಂಡಿರ್ತಾರಂದ್ರೆ ವಿಚಾರ ಮಾಡ್ರಿ ನೀವು, ಭಾರತದ ಪರಿಸ್ಥಿತಿ ಏನಾಗ್ಯದ ಅನ್ನುವಂಥದ್ದು. ಅದಕ್ಕೆ ಪ್ರತಿಯೊಬ್ಬರು ಯುವಕರು ಜಾಗೃತ ಆಗಬೇಕು. ಪ್ರತಿಯೊಬ್ಬರು ಹಿರಿಯರು, ಪ್ರತಿಯೊಬ್ಬರು ಶಾಲಾ ಮಕ್ಕಳು ಹಿಡ್ಕೊಂಡು ಎಲ್ಲರೂ ಜಾಗೃತ ಆಗಿ ಇವತ್ತೊಂದು ಸ್ವಚ್ಛತಾ ಅಭಿಯಾನಗಳಲ್ಲಿ ಪಾಲ್ಗೊಂಡು ನಮ್ಮ ದೇಶ ಭಾರತವನ್ನು ಸ್ವಚ್ಛಗೊಳಿಸುವಂಥ ಒಂದು ಕಾರ್ಯಕ್ರಮ ಮಾಡಬೇಕಂತಂದು ಸವಿನಯ ವಿನಂತಿ ಮಾಡ್ತೀನಿ. ಜೈ ಶ್ರೀರಾಮ್.